ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಭವಾಮಹೇ, ಪ್ರಾತರ್ಮಿತ್ರ ವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ, ಪ್ರಾತಸ್ಸೋಮವತ ರುದ್ರಗಂ ಭುವೇಮ, ಪ್ರಾತರ್ಜಿತಂ ಭಗಮುಗ್ರಗಂ ಭುವೇಮ. ವಯಂ ಪುತ್ರಪದಿ ತೇರ್ಜೋ ವಿಧರ್ತಾ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್, ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೇ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಭಾನುವಾರದ ಈ ಶುಭ ದಿನ ಪ್ರತಿಯೊಬ್ಬರ ಕುತೂಹಲವು ಕೂಡ ಇವತ್ತಿನ ಆರೂಢದಲ್ಲಿ ನನ್ನ ಕುಟುಂಬದಲ್ಲಿ ನಡೆದಂತಹ ಘಟನೆಗಳನ್ನು ನಾನು ತಿಳಿಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾಗಿರ್ಬೋದು. ಎದುರು ಭಾಗದಲ್ಲಿ 12 ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಎನ್ನುವಂಥ 12 ರಾಶಿಗಳಿದೆ. ಬಲಭಾಗಕ್ಕೆ ಒಂದಿಷ್ಟು ತಾಂಬೂಲಾದಿಗಳನ್ನು ಕೂಡ ಇಟ್ಟಿದ್ದೀನಿ. ಎಡಭಾಗದಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ತಾಂಬೂಲಗಳ ಜೊತೆಗೆ ಫಲಾದಿಗಳನ್ನು ಇಟ್ಟಿದ್ದೇನೆ, ನಮ್ಮ ಇಷ್ಟ ದೇವರನ್ನ ಒಳಗೊಂಡಿರುವಂತೆ. ನವಗ್ರಹಗಳ ಸಂಕೇತವಾಗಿ 9 ನಿಮಿಷ. ಎದುರು ಭಾಗದಲ್ಲಿ ಕವಡೆಗಳ ರಾಶಿಗಳಿದೆ. ದೀಪವನ್ನು ಹಚ್ಚಿದ್ದೀನಿ. ಆ ದೀಪದ ಬತ್ತಿಯ ಸಂಖ್ಯೆಗಳು, ಖರ್ಚಾದಂಥ ಎಣ್ಣೆಯ ಪ್ರಮಾಣ, ಹಾಗೆ ನೀವು ಕೇಳುವಂಥ ಸಮಯ, ಇದೆಲ್ಲವನ್ನು ಕೂಡ ಅವಲೋಕನವನ್ನು ಮಾಡ್ತಾ ಕುಟುಂಬದಲ್ಲಿ ಏನಾಯಿತು, ಏನು ವರ್ತಮಾನದಲ್ಲಿ ನಡೀತಾ ಇದೆ, ಭವಿಷ್ಯತ್ತಲ್ಲಿ ಏನಾಗ್ಬೋದು, ಅಥವಾ ಸಮಸ್ಯೆಗಳು ನಿಮಗಿದ್ದರೆ ಅದನ್ನು ಬಗೆಹರಿಸುವಂತಹ ಮಾರ್ಗ, ಸುಲಭದ ಉಪಾಯ ಹೇಗಿರುತ್ತೆ, ಇತ್ಯಾದಿ 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 ಆಲೋಚನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಖಂಡಿತ ಅದಕ್ಕೆ ತೆರೆ ಎಳೆಯೋಣ. ನಾನು ಹೇಳ್ಕೊಡ್ತೀನಿ ಅದಕ್ಕೆ ಸರಳವಾದಂಥ ಪರಿಹಾರವನ್ನು. ಹೆಚ್ಚಾಗಿ ಕರೆಗಳನ್ನು ಮಾಡಿ ಇದೆಲ್ಲವನ್ನು ಕೂಡ ತುಲನಾತ್ಮಕವಾಗಿ ಅವಲೋಕನವನ್ನು ಮಾಡ್ತಾ ಕುಟುಂಬದಲ್ಲಿ ನಡೆದಂತಹ ಘಟನೆಗಳನ್ನು ಸಚಿತ್ರವಾಗಿ ತೆರೆದಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಿಂದ ಅನೇಕರ ಜೀವನದಲ್ಲಿ ಇರಬಹುದಾದಂಥ ಅಡೆತಡೆಗಳನ್ನು ಬಗೆಹರಿಸ್ಕೊಂಡು ನಾವು ಚೆನ್ನಾಗಿದ್ದೀವಿ ಅನ್ನುವಂಥ ಮಾತನ್ನು ಆಡ್ತಾರೆ ನೋಡಿ. ಅದಕ್ಕಿಂತ ದೊಡ್ಡ ಸಮಾಧಾನ, ಅದಕ್ಕಿಂತ ದೊಡ್ಡದಾದಂತಹ ಸಂತೋಷ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲವೇ ಇಲ್ಲ. ಮನುಷ್ಯರಾಗಿ ಹುಟ್ಟಿದ್ದೀವಿ. 4 ದಿನದ ಬದುಕು. ಈ 4 ದಿನದ ಬದುಕು ಮುಗಿದ ಮೇಲೆ ಹಾಕ್ಕೊಂಡಂಥ ಬೆಳ್ಳಿ ಉಂಗುರನೂ ಕಿತ್ಕೋತಾರೆ, ಹಾಕಿರುವಂಥ ಮಣಿ ಸರಗಳನ್ನು ಕೂಡ ಕಿತ್ಕೋತಾರೆ. ಎಲ್ಲವೂ ಕೂಡ ಶೂನ್ಯವೇ. ನಾವು ಮಾಡಿದಂಥ ಯಾವ ಒಳ್ಳೆಯ ಕೆಲಸ ಇದೆಯೋ ಅದು ಮಾತ್ರ ನಮ್ಮ ಜೊತೆಗೆ ಬರುವಂಥದ್ದು. ಹಾಗಾಗಿ ಹೆಚ್ಚೆಚ್ಚಾಗಿ ನೀವು ಕರೆಗಳನ್ನು ಮಾಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರಿಗೂ ಕೂಡ ಕರೆ ಮಾಡ್ಬೋದು. ನಿಮ್ಮ ಕುಟುಂಬದಲ್ಲಿ ನಡೆದಂತಹ ವಿಚಾರಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ದರೆ ಎಲ್ಲ ವಿಚಾರಗಳನ್ನು ಕೂಡ ತಿಳಿದು ಮಾನವ ಸಹಜವಾದಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಕ್ಕೆ ಒಂದಿಷ್ಟು ಸುಲಭದ ಉಪಾಯಗಳನ್ನು ಪರಮಾತ್ಮ ನಮ್ಮ ಪಾಲಿಗೆ ಕೊಡ್ತಾನೆ. ಆ ಕಾರಣದಿಂದಲೇ ನಾನು ಹೇಳುವಂಥದ್ದು, ದೇವತಾ ಆರಾಧನೆಯನ್ನು ಮಾಡೋದರಿಂದ, ಪೂಜೆ ಪುನಸ್ಕಾರಗಳೆನ್ನುವಂತಹ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳುವುದರಿಂದ ಖಂಡಿತ ನಮಗೆ ಯಾವುದೇ ರೀತಿಯಾದಂಥ ಸೋಲುಗಳು ಕೂಡ ನಮ್ಮನ್ನು ಬಾಧಿಸಲ್ಲ. ಆ ಸೋಲು ಬರಬಾರದು ಅಂತಾದರೆ ಅದಕ್ಕಿರುವಂಥ ಮಾರ್ಗೋಪಾಯ ಮತ್ಯಾವುದೂ ಅಲ್ಲ, ಭಗವಂತನ ಆರಾಧನೆ. ಯಾರು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅಂಥವರ ಜೀವನದಲ್ಲಿ ಖಂಡಿತ ಕಷ್ಟ ಎನ್ನುವಂತಹ ಮಾಯೆ ಅವರನ್ನು ಆವರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಕಷ್ಟ ಮತ್ತು ಸುಖ ಎನ್ನುವಂಥದ್ದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಕಷ್ಟ ಬಂದಾಗ ಹೆದರಬಾರದು ನಾವು. ಸುಖ ಬಂತು ಅಂತ ಹೇಳಿ ನಾವು ಹಿಗ್ಗಲೂ ಕೂಡ ಬಾರದು. ಅದೆಲ್ಲವುದರ ಅನುಕೂಲ ನಮ್ಮ ಪಾಲಿಗೆ ಆಗಲೇಬೇಕು ಅಂತಾದರೆ ಭಗವಂತನ ಸೇವೆಯನ್ನು ಮಾಡಲೇಬೇಕಾದ ನಮ್ಮ ಕರ್ತವ್ಯ. ಯಾರು ಭಗವಂತನ ಸೇವೆ ಮಾಡ್ತಾರೋ, ಯಾರ ಜೀವನದಲ್ಲಿ ಪರಮಾತ್ಮನನ್ನು ನೆನೆದು ಕೈಲಾದಂತಹ ದಾನಮಾನಾದಿಗಳನ್ನು ಯಾರು ಬಡವರಿಗೆ ಮಾಡ್ತಾರೋ, ಯಾವರ ಜೀವನದಲ್ಲಿ ಬೇರೆಯವರಿಗೆ ಉಪಕಾರಯುತವಾಗಿ ಜೀವನವನ್ನು ನಡೆಸ್ತಾರೋ ಅವರ ಜೀವನ ಸಫಲತ್ವವನ್ನೇ ಕಾಣುತ್ತೆ. ಸಾಫಲ್ಯದ ಜೀವನ ನಮ್ಮ ಪಾಲಿಗೆ ಆಗಲೇಬೇಕು ಎನ್ನುವಂತಹ ವ್ಯವಸ್ಥೆಗಳು ನಮ್ಮದಾದರೆ ಅದಕ್ಕಿಂತ ಮಾರ್ಗ ಮತ್ಯಾವುದಲ್ಲ, ಭಗವಂತನ ಉಪಾಸನೆ. ಹಾಗಾದರೆ ಇವತ್ತು ಭಾನುವಾರ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿ ಪರವಶರಾಗಿ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೂ ಕೂಡ ಸಿದ್ಧಗೊಂಡಿರ್ತೇವೆ. ಆರೋಗ್ಯ ಯಾವ ಅಂಗಡಿನಲ್ಲೂ ಕೂಡ ಸಿಗುವಂಥದ್ದಲ್ಲ. ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಮಾತ್ರೆಗಳು ಮೆಡಿಕಲ್ ಸ್ಟೋರ್ಸಲ್ಲಿ ಇರಬಹುದೇ ಬಿಟ್ಟರೆ ಆರೋಗ್ಯವನ್ನು ಕೊಡುವಂಥ ವ್ಯವಸ್ಥೆಗಳು ಮೆಡಿಕಲ್ನಲ್ಲೂ ಇಲ್ಲ. ಹಾಗಿದ್ದರೆ ಇವೆಲ್ಲವನ್ನು ಕೂಡ ತಿಳ್ಕೋಬೇಕು. ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳಲೇಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾಗಿದ್ದರೆ ಹೆಚ್ಚಾಗಿ ಕರೆಗಳನ್ನು ಮಾಡಿ. ಕರೆಗಳಿಗೆ ಉತ್ತರವನ್ನು ನಾನು ಕೊಡ್ತೀನಿ. ಈ ದಿನ ರವಿಯ ಉಪಾಸನಾದಿಗಳನ್ನು ಮಾಡೋದ್ರಿಂದ, ಅಂದರೆ ಸೂರ್ಯನ ಉಪಾಸನೆಯನ್ನು ಯಾರು ಮಾಡ್ತೀರೋ, ಯಾರ ಜೀವನದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಆರೋಗ್ಯವನ್ನು ಪಡ್ಕೋಬೇಕು ಎನ್ನುವಂಥ ಆಸೆ ಆಕಾಂಕ್ಷೆಗಳು ನಿಮಗಿದೆಯೋ, ನೀವು ಮಾಡಬೇಕಾದ್ದೇನು
ಹೆಚ್ಚಾಗಿ ಕರೆಗಳನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಸೂರ್ಯನ ಉಪಾಸನಾದಿಗಳನ್ನು ಮಾಡುವುದರಿಂದ ಮನದಾಳದ ಬಯಕೆಗಳನ್ನು ಈಡೇರಿಸ್ಕೋತೀರಿ. ಸಕಲ ರೀತಿಯಂತಹ ಸಂಕಷ್ಟಗಳನ್ನು ಬಗೆಹರಿಸುವಂತಹ ಮಾರ್ಗಕ್ಕಾಗಿ ನೀವು ಈ ದಿನ ಸೂರ್ಯನನ್ನು ಉಪಾಸನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಸೂರ್ಯ ನಮಸ್ಕಾರವನ್ನು ಕೂಡ ಮಾಡ್ತಾ ಬನ್ನಿ. 8 ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೋ ಅಂಥವರಿಗೆ ಕಷ್ಟ ನಷ್ಟಗಳು ದೂರ ಆಗುತ್ತೆ. ಸುಭದ್ರವಾದಂಥ ವ್ಯವಸ್ಥೆಗಳ ಒಂದು ಅಣಿಯಾಗುವಿಕೆಗಾಗಿ ಈ ಪೂಜೆ ಅಗತ್ಯ ಎನ್ನುವಂಥದ್ದು ಕೂಡ ಸತ್ಯವಾದ ವಿಚಾರ. ಹಾಗಾದರೆ ನೀವು ಹೆಚ್ಚಾಗಿ ಕರೆಗಳನ್ನು ಮಾಡಿ ನಿಮ್ಮ ಕರೆಗಳಿಗೆ ಉತ್ತರಿಸುತ್ತಾ ಇವತ್ತಿನ ವ್ಯವಸ್ಥೆಗಳೆಲ್ಲವನ್ನು ಕೂಡ ನೀವು ಅರ್ಥಕೊಳ್ಳಿ ಎನ್ನುವಂತಹ ಕರೆಯೊಂದಿಗೆ ನಮ್ಮ ಕಾರ್ಯಕ್ರಮದ ಪ್ರಥಮ ಕರೆ ಸಿದ್ಧವಾಗಿದೆ. ಪೂರ್ಣಿಮಾ ಅವರು ಕರೆ ಮಾಡಿರುವಂಥದ್ದು ಮಾತಾಡಿಸ್ತೀನಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ. ಎಲ್ಲಿಂದ ಮಾತಾಡ್ತಿರೋದು ಪೂರ್ಣಿಮಾ? ನಾವು ಕನಕಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಬಗ್ಗೆ. ಜನ್ಮ ದಿನಾಂಕ, ಸಮಯ ಹೇಳಿ. 6/5/1996. ಸಮಯ ಸರಿಯಾಗಿ ಗೊತ್ತಿಲ್ಲ, 2-2:30 ಇರಬಹುದು. ಬೆಳಗ್ಗೆನ ರಾತ್ರಿನ ಮರಿ? ಬೆಳಿಗ್ಗೆ. ಆಗಲಮ್ಮ. ಕೇಳಿದಂತಹ ಸಮಯಕ್ಕೆ ನಿಮ್ಮ ಕುಟುಂಬದ ಇತಿಹಾಸವನ್ನೇ ತಿಳಿಸುವಂತಹ ಆರೂಢ ಪ್ರಶ್ನೆ ಆಗಿರೋದ್ರಿಂದ ಇವತ್ತು ನಿಮ್ಮ ಕುಟುಂಬದಲ್ಲಿ ಏನ್ ನಡೆಯಿತು, ಏನಿದ್ರೆ ವಿಚಾರ ಎಲ್ಲವನ್ನು ಕೂಡ ತಿಳಿಸಬೇಕು ಅಂತ ನನಗೆ ಯಾಕೋ ಅನಿಸ್ತಾ ಇದೆ ಪೂರ್ಣಿಮಾ. ಖಂಡಿತ ನಿಮ್ಮ ಕುಟುಂಬದಲ್ಲಿ ಏನಾಯ್ತು, ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತ ಕುತೂಹಲ ಇದೆಯಮ್ಮ? ಹಾಗಾದ್ರೆ ಈ ಮೊದಲು ಯಾವತ್ತಾದ್ರೂ ಕೂಡ ಬಂದು ನನ್ನನ್ನು ಭೇಟಿ ಮಾಡಿದ್ದಾಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಿ ನಡೆದಂಥದ್ದನ್ನ ಏನಾದ್ರೂ ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ದೀನಿ ಎನ್ನುವಂತ ವ್ಯವಸ್ಥೆಗಳೇನಾದ್ರು ಕೂಡ ಇತ್ತಮ್ಮ? ಯಾವತ್ತಾರು ಭೇಟಿ ಮಾಡಿದ್ದಿದ್ಯಾ? ಇಲ್ಲ ಇಲ್ಲ. ಹಾಗಾದ್ರೆ ತಿಳಿಸ್ತೀನಿ. 12 ನಂಬರ್ಗಳಲ್ಲಿ ಪೂರ್ಣಿಮಾ ನಿಮಗೆ ಇಷ್ಟವಾಗುವಂತ ಯಾವ್ದಾದ್ರು ಒಂದು ನಂಬರ್ ಹೇಳಮ್ಮ. 6. ಕನ್ಯಾ ಲಗ್ನದಲ್ಲಿ ಇವತ್ತಿನ ಆರೂಢಾದಿಗಳನ್ನು ಚಿತ್ರಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತೀನಿ. ನಮಸ್ತೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ವರ್ತಮಾನದ ಪ್ರಶ್ನೆಯನ್ನ ಅವಲೋಕನವನ್ನು ಮಾಡಿದಾಗ ಪೂರ್ಣಿಮಾ ಕೇಳ್ತಾ ಇರುವಂಥದ್ದು, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಆ ರೀತಿಯ ಅಂತ ಸ್ಥಿತಿಮಾನ ನಿಮ್ಮ ಪರ್ಸ್ನಲ್ ಆಗಿ ಅಂದರೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತೀನಮ್ಮ. ಏನ್ ಹೇಳ್ತೀಯಮ್ಮ ಪೂರ್ಣಿಮಾ? ಹೌದು. ಆರೆಂಟು ತಿಂಗಳಿಂದ ಮನಸ್ಸಿಗೆ ಒಂದು ರೀತಿಯಾದಂತಹ ವೇದನೆ, ಒಂದು ರೀತಿಯಾದಂತಹ ಮಾನಸಿಕವಾದಂತಹ ಸಮಸ್ಯೆಗಳು, ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗ್ತಾ ಇಲ್ಲ ಎನ್ನುವಂಥದ್ದು. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ರೀತಿಯಾದಂಥ ಮೋಸವೇ ಎನ್ನುವಂತಹ ವ್ಯವಸ್ಥೆಗಳು ಕಾಣ್ತಾ ಇದೆ ಕಣಮ್ಮ. ಏನ್ ಹೇಳ್ತೀರಿ ಪೂರ್ಣಿಮಾ? ಏನಮ್ಮ? ಗುರುಜಿ, ನಮ್ಮ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲ ಹೇಳ್ತಾ ಹೋಗ್ತೀನಿ, ಇದು ಹೌದಲ್ವಾ? ಹೌದು ಗುರುಜಿ. ವಿದ್ಯೆಯು ಕೂಡ ಒಂದಿಷ್ಟು ಕಟ್ಟಾದಂತೆ ಕಾಣ್ತಾ ಇದೆ. ಸದ್ಯದ ವರ್ತಮಾನದಲ್ಲಿ 1-1.5 ವರ್ಷಗಳಿಂದ ಸತತವಾದಂಥ ಪ್ರಯತ್ನವನ್ನು ಮದುವೆಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಅನುಕೂಲ ಮಾತ್ರ ಆಗಲೇ ಇಲ್ಲ ಅಂತ ಹೇಳ್ತೀನಮ್ಮ ಪೂರ್ಣಿಮಾ. ಏನ್ ಹೇಳ್ತೀರಿ? ಹೌದು ಗುರುಜಿ. ಕುಟುಂಬದ ವ್ಯವಸ್ಥೆಗಳನ್ನು ಅರಿತಾಗ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಬಹಳಷ್ಟು ಪ್ರಮಾಣದಲ್ಲಿ ಮಾನಸಿಕವಾದಂಥ ವೇದನೆಗಳು ನಿಮ್ಮ ಇಡೀ ಕುಟುಂಬವನ್ನು ಕಾಡ್ತಾ ಇದೆ. ಯಾರೂ ಕೂಡ ಸಹಾಯ ಮಾಡುವಂಥ ವ್ಯಕ್ತಿಗಳಿಲ್ಲ. ನಿಮಗೇನು ಅಂತ ಕೇಳಿದರೆ ನಿಮ್ಮ ಮದುವೆಯನ್ನು ಮಾಡಿ ನಮ್ಮ ಪಾಡಿಗೆ ನಾವು ಇರೋಣಪ್ಪ ಎನ್ನುವಂಥ ಆಲೋಚನೆಗಳು ಬಹಳಷ್ಟು ಪ್ರಮಾಣದಲ್ಲಿ ಕಾಡ್ತಾ ಇದೆ ನಿಮ್ಮ ತಂದೆ ತಾಯಿಗಳನ್ನು ಕೂಡ ಅಂತ ಹೇಳ್ತೀನಿ. ಏನಮ್ಮ ಹೇಳ್ತೀರಿ? ಹೌದು ಗುರುಜಿ. ನಿಮ್ಮ ಅಮ್ಮ ಬಹಳ ಕೊರಗ್ತಾರೆ, ಜೊತೆಗೆ ಅವರ ಆರೋಗ್ಯ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಏರ್ಪೇರಾಗ್ತಾ ಇದೆ. ನನ್ನ ಮಗಳು ಒಂದು ಒಳ್ಳೆ ಕಡೆ ಸೇರಿಬಿಟ್ರೆ ಸಾಕಪ್ಪ ಅಂತ ಸದಾ ಕಂಡು ದೇವರಿಗೆ ಕೈ ಮುಗಿಯೋದು, ಕಂಡು ದೇವತಾ ಆರಾಧನೆಯನ್ನು ಮಾಡುವಂಥದ್ದು ಇತ್ಯಾದಿಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಮ್ಮ. ಆದರೆ ಎಲ್ಲೇ ಹೋಗಲಿ, ಏನೇ ಮಾಡೋಕೆ ಹೋದ್ರೂ ಕೂಡ ಒಂದರ ಮೇಲೆ ಒಂದರಂತೆ ತೊಂದರೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ನೀವು ಒಪ್ಕೊಂಡ್ರೆ ಅವರು ಒಪ್ಪಲ್ಲ, ಅವರು ಒಪ್ಪಿದ್ರೆ ನಿಮಗೆ ಅನುಕೂಲ ಆಗಲ್ಲ. ಈ ರೀತಿಯಂತ ಪ್ರಕ್ರಿಯೆಗಳನ್ನ ಕಾಣ್ತಾ ಇದ್ದೀರಿ ಅಂತ ಹೇಳ್ತೀನಮ್ಮ ಪೂರ್ಣಿಮಾ. ಏನ್ ಹೇಳ್ತೀರಿ? ಹೌದು ಗುರುಜಿ.
ನಿಮ್ಮ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತ ಯಾವುದೋ ಒಂದು ಯೋಚನೆ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತ ಏನೋ ಸಮಸ್ಯೆಯೂ ಕೂಡ ಆಗಿತ್ತು. ಆದರೆ ಅದು ಸಾಲ್ವ್ ಆಗೋದ್ರ ಒಳಗಡೆ ಹಣಕಾಸಿನ ಮುಗ್ಗಟ್ಟುಗಳು ಕೂಡ ಅಪ್ಪನಿಗೆ ಅಂದರೆ ಇಡೀ ಕುಟುಂಬಕ್ಕೆ ಬಹಳ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಹೇಳ್ಕೊಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ ಎನ್ನುವಂಥ ಸ್ಥಿತಿಮಾನಗಳು ನಿಮ್ಮ ಕುಟುಂಬದಲ್ಲಿ ಇದೆ ಅಂತ ಹೇಳ್ತೀನಮ್ಮ. ಪೂರ್ಣಿಮಾ, ಏನಮ್ಮ ಹೇಳ್ತೀಯಾ? ಹೌದು. ನಿಮ್ಮ ಮನೆಯಲ್ಲಿ 2 ದೇವತೆಗಳಿದ್ದಾವೆ ಅಂತ ಹೇಳ್ತೀನಮ್ಮ. ಒಂದು ಗಂಡು ದೇವರಿದೆ, ಒಂದು ಹೆಣ್ಣು ದೇವರಿಗೆ ನಡ್ಕೋತೀರಿ. 2 ದೇವತೆಗಳನ್ನು ಆರಾಧನೆ ಮಾಡಿಕೊಂಡು ಬಂದಂತ ಕುಟುಂಬ ನಿಮ್ಮದು ಅಂತ ಹೇಳ್ತೀನಮ್ಮ. ಪೂರ್ಣಿಮಾ, ಇದಕ್ಕೇನು ಹೇಳ್ತೀರಿ? ಹಾ ಹೌದು ಗುರುಜಿ, ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಯಾವುದು ಮನೆ ದೇವರು? ಯಾವ್ದಮ್ಮ? ವೆಂಕಟರಮಣ ಸ್ವಾಮಿ. ಹೆಣ್ಣು ದೇವರು ಯಾವ್ದಿದೆ? ಪಟ್ಲದಮ್ಮ ಅಂತ ಇದೆ. ಆಗಲಮ್ಮ. ನಿಮ್ಮ ಅಮ್ಮಂಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಹೇಳಿ, ಈ ವರ್ಷ ಮದುವೆ ಆಗೇ ಆಗತ್ತೆ, ಏನು ಯೋಚನೆ ಮಾಡಬೇಕಂತ ಆಗತ್ತಿಲ್ಲ. ಇದಕ್ಕೆ ಈ ದೋಷಗಳನ್ನು ಪರಿಹಾರ ಮಾಡತಕ್ಕಂಥ ಪ್ರತಿತಂತ್ರಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಕಣಮ್ಮ. ಅದನ್ನು ಖಂಡಿತ ರೂಢಿಸ್ಕೊಳ್ಳಿ ಪೂರ್ಣಿಮಾ. ಮನದಾಳದ ಬಯಕೆಗಳನ್ನು ಈಡೇರಿಸ್ಕೋತೀರಿ. ಹಾಗಾದರೆ ಏನು ಮಾಡಬೇಕು ನಾನು, ಇದಕ್ಕಿರುವಂಥ ಪರಿಹಾರ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ, ಒಂದು ಮಂಗಳವಾರ, 4 ಮಂಗಳವಾರ ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ಒಂದು ಅರಿಶಿನದ ಹಿಡಿಗಾತ್ರದ ಅರಿಶಿನದ ಗೌರಿಯನ್ನು ಮಾಡ್ಕೋಬೇಕು. ಮೊದಲು ಆ ಅರಿಶಿನದ ಗೌರಿಯನ್ನು ಮಾಡಿ ಸ್ಥಾಪನೆಯನ್ನು ಮಾಡುತ್ತಾ ಅದರ ಮೇಲೆ ವಿಶೇಷವಾಗಿರ್ತಕ್ಕಂಥ ಕುಂಕುಮಾರ್ಚನೆಯನ್ನು ಮಾಡುವುದರ ಜೊತೆಗೆ ಒಂದಿಷ್ಟು ಪ್ರಮಾಣದ ಅಂದರೆ ಪಾನಕ, ಕೋಸುಂಬರಿ ಮತ್ತು ಪಾಯಸವನ್ನು ಮಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಕರೆಸಿ ಅವರಿಗೆ ಅರಿಶಿನ ಕುಂಕುಮಾದಿಗಳನ್ನು ಒಂದು ತುಂಡು ಹೂವನ್ನು ಕೊಟ್ಟು ಖಂಡಿತ ಆ ತಾಯಿಯ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಮನದಾಳದ ಬಯಕೆಗಳು ಈಡೇರ್ತವೆ. ಯಾವುದೇ ಕಾರಣಕ್ಕೆ ಆಲೋಚನೆಯನ್ನು ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಖಂಡಿತ ಇಲ್ಲ ಕಣಮ್ಮ. ಒಳ್ಳೆಯದಾಗಿ ಆಗತ್ತೆ. ಜೊತೆಗೆ ಲಗ್ನ ಯಂತ್ರ ಎನ್ನುವಂಥ ಒಂದು ಯಂತ್ರವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ನಿಮ್ಮ ಮನದಾಳದ ಬಯಕೆಗಳು ಈಡೇರ್ತವೆ. 2019ರಲ್ಲಿ ನಿಮ್ಮ ಮದುವೆ ಆಗತ್ತೆ. ಅಕ್ಟೋಬರ್ ತಿಂಗಳ ಒಳಭಾಗದಲ್ಲಿ ಆಗತ್ತೆ. ಯಾವ ಕಾರಣಕ್ಕೂ ಯೋಚನೆ ಮಾಡಬೇಕಾದಿಲ್ಲ. ಹೇಳಿದಂಥ ಇದಿಷ್ಟು ಸರಳ ಪರಿಹಾರವನ್ನು ಪೂರ್ಣಿಮಾ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರಿ. ನಿಮ್ಮ ಮನದಾಳದ ಬಯಕೆಗಳು ಕೂಡ ಈಡೇರ್ತವೆ. ಕಷ್ಟ ನಷ್ಟಗಳು ದೂರ ಆಗಲಿ. ಸಮಾಧಾನಯುತವಂಥ ಬದುಕನ್ನು ಆ ಪರಮಾತ್ಮ ನಿಮಗೂ ನಿಮ್ಮ ಕುಟುಂಬಕ್ಕೂ ಕರುಣಿಸ್ಲಿ ಅಂತ ನಾನು ಕೂಡ ಆ ತಾಯಿಯನ್ನು, ಆ ವಿಶೇಷವಾಗಿರ್ತಕ್ಕಂಥ ಜಗದಂಬೆಯನ್ನು ಪ್ರಾರ್ಥನೆ ಮಾಡ್ತೀನಮ್ಮ. ಹೇಳಿದಂಥ ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮನುಷ್ಯನ ಮೇಲೆ ಕಷ್ಟಗಳು ಸಹಜವಾಗಿ ಬರುತ್ತವೆ. ಆ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಎನ್ನುವಂಥ ಆಲೋಚನೆ ಖಂಡಿತ ಒಳ್ಳೆಯದಲ್ಲ. ಸರಳವಾಗಿ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು. ಖಂಡಿತ ಆ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ಸಾವಿರಾರು ಜನ ಕರೆಯನ್ನು ಮಾಡ್ತಾನೆ ಇರ್ತೀರಿ. ಆ ಕರೆಗಳಿಗೆ ಎಷ್ಟು ಜನಕ್ಕೆ ಕರೆ ಸಿಕ್ಕುತ್ತೋ ನನಗೆ ಗೊತ್ತಿಲ್ಲ, ಅಥವಾ ಮುಂದಿನ ಅದೃಷ್ಟವಂತರು ನೀವೇ ಆಗಿರ್ಬೋದು, ಅದು ಕೂಡ ತಿಳಿದಿಲ್ಲ. ಜಯಶ್ರೀ ಅವರು ಕರೆ ಮಾಡಿದ್ದಾರೆ, ಮಾತಾಡಿಸ್ತೀನಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ, ಹೇಳಿ, ಚೆನ್ನಾಗಿದ್ದೀರಾ? ಇದು ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತೀವಿ ಸರ್. ಆಗ್ಲಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ಜಯಶ್ರೀ ಅವರ? ನನ್ನ ಮಗಳು ಬಗ್ಗೆ, ಮದ್ವೆ ಬಗ್ಗೆ. ಗುರುಬಲ್ಲ ಇದೆ ಇವಾಗ. ಜನ್ಮ ದಿನಾಂಕ, ಜನ್ಮ ಸಮಯವನ್ನು ಹೇಳಿ. ಏನ್ ಹೆಸರು ಅವಳದ್ದು? ಐಶ್ವರ್ಯ ಜೈನ್ ಅಂತ. ಆಗ್ಲಮ್ಮ, ಹೇಳಿ. ಜನ್ಮ ದಿನಾಂಕ, ಜನ್ಮ ಸಮಯ ಹೇಳಿ. 25/1/95. ಸಮಯ ರಾತ್ರಿ 9:35. ಆಗ್ಲಿ ಕಣಮ್ಮ. ಕೇಳಿದಂತಹ ಸಮಯಕ್ಕೆ ವರ್ತಮಾನದ ಪ್ರಶ್ನೆಯನ್ನು ಅವಲೋಕನವನ್ನು ಮಾಡಿದಾಗ ಖಂಡಿತ ಮಗಳು ಬಹಳ ಒಳ್ಳೆ ಜಾಗಕ್ಕೆ ಸೇರ್ತಾಳೆ. ಯಾವ ಕಾರಣಕ್ಕೂ ಯೋಚನೆ ಮಾಡ್ಬೇಕಂತ ಅಗತ್ಯನೇ ಇಲ್ಲ ನಿಮಗೆ. ಖಂಡಿತ ಒಳ್ಳೆ ರೀತಿಯಂತ ಪ್ರಗತಿಯನ್ನು ಕಾಣ್ತೀರಿ. ಬಹಳಷ್ಟು ಕಷ್ಟಪಟ್ಟಿದ್ದೀರಿ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೂಡ ಕೊಟ್ಟಿದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೆ ಯೋಚನೆ ಮಾಡಬೇಕಾದಿಲ್ಲ. ಏನು ಟೆಕ್ನಿಕಲ್ ಮಗಳು? ಏನು ಓದಿಯಾಳೆ? MBA ಫೈನಾನ್ಸ್. ಖಂಡಿತ ಒಳ್ಳೇದಾಗತ್ತೆ, ಹೆದರೋದೇ ಬೇಡ. ಯಾವುದೇ ಕಾರಣಕ್ಕೆ ಆಲೋಚನೆ ಮಾಡಬೇಕಂತ ಒಂದು ವ್ಯವಸ್ಥೆಗಳಿಲ್ಲ. ಆದರೆ ತಾಯಿ ಪದ್ಮಾವತಿಯನ್ನು ಆರಾಧನೆ ಮಾಡುವಂತಹ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು. ಜೈನರು ಅಂತ ಹೇಳಿದ್ದೀರಿ. ಹಾಗಾಗಿ ಖಂಡಿತ ತಾಯಿ ಪದ್ಮಾವತಿಯ ಆರಾಧನಾದಿಗಳನ್ನು ಮಾಡುತ್ತಾ ಮನೆಯಲ್ಲಿಯೇ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಡುವಂತೆ ಖಂಡಿತ ಪ್ರಾರ್ಥನೆ ಮಾಡಿಕೊಳ್ಳಿ. ಮಂಗಳವಾರದ ದಿನ ಒಂದು ಲಗ್ನ ಯಂತ್ರ ಎನ್ನುವಂಥ ಯಂತ್ರಾದಿಗಳನ್ನು ಕೂಡ ಅಮ್ಮ ಮನೆಯಲ್ಲಿ ಇಡಬೇಕು. ಇಟ್ಟು ಯಥಾಶಕ್ತಿಯಾಗಿ ನಿಮಗೆ ಬರುವಂಥ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇದರಿಂದ ನಿಮ್ಮ ಮನದಾಳದ ಬಯಕೆ ಅಂದರೆ ಮಗಳ ಮದುವೆಯನ್ನು ಒಳ್ಳೆಯ ವರನೊಂದಿಗೆ ಆಕೆ ಸೇರುವಂಥ ಯೋಗಗಳಿದೆ. ಯಾವುದೇ ಕಾರಣಕ್ಕೆ ಡೈವರ್ಸೋ ಮತ್ತೊಂದು ಮರದೊಂದು ಈ ರೀತಿಯಂಥ ಯಾವ ಯೋಗಗಳು ಕೂಡ ಇಲ್ಲ. ಹೆದರೋದು ಬೇಡ. ಮನದಾಳದ ಬಯಕೆಗಳು ಈಡೇರಲಿ. ಕಷ್ಟ ನಷ್ಟಗಳನ್ನು ಆ ಪರಮಾತ್ಮ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯೂ ಕೂಡ ನಿಮ್ಮ ಕುಟುಂಬದ ಪರವಾಗಿ ನಾನು ಕೂಡ ಪ್ರಾರ್ಥಿಸ್ತೀನಿ. ಜಯಶ್ರೀ ಅವರೇ, ಒಳ್ಳೆಯದಾಗಲಿ. ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮನುಷ್ಯನ ಮೇಲೆ
ನೂರಾರು ರೀತಿಯಾದಂತಹ ಸಮಸ್ಯೆಗಳು ಮಾನವನನ್ನು ಕಾಡುತ್ತವೆ. ಅದು ಸಾಂಸಾರಿಕ ಬದುಕಿನಲ್ಲಿ ಅಡೆತಡೆಯೋ ಅಥವಾ ವೈವಾಹಿಕ ಜೀವನ ಎನ್ನುವಂಥದ್ದು ಸುಭದ್ರವಾದ ನೆಲೆಗಟ್ಟನ್ನು ಕಾಣದಿರುವಂತಹ ಪರಿಸ್ಥಿತಿಯೋ, ಆರ್ಥಿಕ ವ್ಯವಸ್ಥೆಗಳ ದುರ್ಬಲತೆಯೋ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟಂತಹ ದೇವಋಣವೋ ಅಥವಾ ದಾಂಪತ್ಯದಲ್ಲಿ ಇದ್ದಂತಹ ಹಲವು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಒಂದೋ ಎರಡೋ ನೂರಾರು ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಆ ದೋಷಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಒಂದು ವಿಶೇಷವಂತಹ ತಂತ್ರವನ್ನು ಕೂಡ ನಾನು ರೂಪಿಸಿದ್ದೇನೆ. ಕಷ್ಟಗಳು ಯಾರಿಗಿರಲ್ಲ, ಜಾತಕ ಎನ್ನುವಂಥದ್ದು ಸುಳ್ಳಲ್ಲ. ಹಾಗಾಗಿ ಜಾತಕ ಅಭಿಯಾನವೂ ಕೂಡ ನಿಮಗಾಗಿ ಆರಂಭವಾಗಿರುವಂಥ ಒಂದು ಅಭಿಯಾನ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯವನ್ನು ಕೊಟ್ಟರೆ ಅದಕ್ಕೆ ಅನುಗುಣವಾಗಿ ಜಾತಕಾದಿಗಳ ಪರಾಮರ್ಶೆ ಮಾಡಿ ಆ ಜಾತಕವನ್ನು ಕೂಡ ಕಳಿಸ್ಕೊಡ್ಬೋದು. ಅದರಿಂದ ಪರಿಹಾರ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ ಹುಟ್ಟಿದಾಗಿನಿಂದ ಹಿಡಿದು ಯಾವತ್ತೂ ಕೂಡ ಜನ್ಮ ದಿನಾಂಕವೂ ಗೊತ್ತಿಲ್ಲ, ಯಾವ ವಾರ ಹುಟ್ಟಿದ್ದೀನಿ ಅಂತ ಗೊತ್ತಿರೋದಿಲ್ಲ, ಆದರೆ ಕಷ್ಟಗಳು ಮಾತ್ರ ಬರ್ತಾ ಇದೆ ಅಂತ ಆಲೋಚಿಸುವಂಥವರಿಗಾಗಿ ಪರಿಹಾರ ಪತ್ರ ಎನ್ನುವಂಥ ಒಂದು ಹೊಸದಾದಂಥ ಯೋಜನೆಯನ್ನು ರೂಪಿಸಿ ಪರಿಹಾರ ಪತ್ರವನ್ನು ನಿರ್ಮಾಣ ಮಾಡಿದ್ದೀನಿ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ನಿಮಗಿರುವಂತಹ ಸಮಸ್ಯೆಗಳನ್ನು ಅರಿತು ಆ ಪ್ರಶ್ನಾದಿಗಳನ್ನು ಅವಲೋಕನವನ್ನು ಮಾಡುತ್ತಾ ನಿಮಗೆ ಯಾವ್ಯಾವ ಸಮಸ್ಯೆಗಳಿದೆ, ಮಗಳಿಗೆ ಮದುವೆ ಆಗಿಲ್ಲ, ಖಂಡಿತ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಹಾಗೆಯೇ ವಿಶೇಷವಾಗಿ ಇರುವಂಥ ನಿಮ್ಮ ಯಾವ ಸಮಸ್ಯೆಗಳಿದ್ರೂ ಕೂಡ ಆಯಾ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ತಕ್ಕುದಾದಂಥ ವಿಚಾರಗಳನ್ನು ಅರಿತು ಅದೆಲ್ಲವನ್ನು ಕೂಡ ತಿಳಿಸಿ ಅದಕ್ಕಿರುವಂತಹ ಸರಳ ಪರಿಹಾರವನ್ನು ನೀವೇ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಪರಿಹಾರ ಪತ್ರವನ್ನು ಕೂಡ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದರ ಉಪಯೋಗ ನಿಮಗಾದರೆ ಅದಕ್ಕಿಂತ ಸಮಾಧಾನ ಮತ್ಯಾವುದು ಕೂಡ ಇಲ್ಲ ಎನ್ನುವಂಥ ಮಾತನ್ನು ಮತ್ತೊಮ್ಮೆ ಆಡ್ತೀನಿ. ಇನ್ನು ಅನೇಕರಿಗೆ ವಿವಾಹಾದಿ ಭಾಗ್ಯಗಳೇ ಆಗಿಲ್ಲ ಎನ್ನುವಂಥ ಕೊರಗು ಕೂಡ ನಿಮಗಿರುತ್ತೆ. ಆ ವೈವಾಹಿಕ ಜೀವನದ ಸುಗಮತೆಯನ್ನು ಕಾಣುವ ಮಾರ್ಗಗಳು ಯಾವುದು, ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ನಮ್ಮ ಜೀವನ ಸುಭದ್ರವಾಗಿ ಸಂತೋಷದಾಯಕವಾಗಿ ಇರುತ್ತೆ ಎನ್ನುವಂಥದ್ದು ಕೂಡ ಅನೇಕರ ಆಲೋಚನೆಯನ್ನು ಮಾಡ್ತಾ ಇರ್ತೀನಿ. ಒಂದು ಸರಳವಾದಂಥ ಪರಿಹಾರವನ್ನು, ಒಂದು ಪೂಜೆಯನ್ನು ಕೂಡ ನಾನು ತಿಳಿಸ್ಕೊಟ್ಬಿಡ್ತೀನಿ, ಕೇಳಿ. ಏನೂ ಮಾಡಬೇಡಿ. ಕಮಲದ ಆಕಾರದಲ್ಲಿ 8 ವೀಳ್ಯದೆಲೆಗಳನ್ನು ಈ ರೀತಿಯಾಗಿ ಕಮಲದಂತೆ ಅದು ಕಾಣುವಂಥ ರೀತಿಯಲ್ಲಿ ಇಟ್ಕೊಬಿಡಿ. ಒಂದು ಹಿಡಿಗಾತ್ರದಲ್ಲಿ ತಯಾರು ಮಾಡಿರ್ತಕ್ಕಂತಹ ಅರಿಶಿಣದ ಗೌರಿಯನ್ನು, ಗಿರಿಜೆಯನ್ನು ಮಾಡಿಕೊಳ್ಳಿ. ಅದಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದಂಥ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ತ್ರೀಯರಾದರೆ ಸ್ತ್ರೀಯರು, ಅಂದರೆ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಎನ್ನುವಂಥ ಭೇದ ಭಾವ ಇಲ್ಲ, ಆ ಒಂದು ಗಿರಿಜೆಯನ್ನು ಮಾಡಿ ಅದಕ್ಕೆ ಯಥಾಶಕ್ತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಗೈಯುತ್ತಾ ಮನದಾಳದ ಬಯಕೆಗಳನ್ನು ಈಡೇರಿಸುವಂತೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ಕೂಡ ಪಠನ ಮಾಡ್ತಾ ಬರಬೇಕು. ಏನದು? ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನೇ ವಿವಾಹ ಭಾಗ್ಯಂ ಆರೋಗ್ಯಂ ಪುತ್ರಲಾಭಂಚ ದೇಹಿಮೆ ಅನ್ನುವಂಥ ಮಂತ್ರವನ್ನು ಪಠನವನ್ನು ಗೈಯುತ್ತಾ ಆ ಇರುವಂಥ ಯಾವ ವಿಶೇಷವಾಗಿರತಕ್ಕಂಥ ವ್ಯವಸ್ಥೆಗಳಿರುತ್ತೋ, ಅಂದರೆ ಆ ಗೌರಿ ಇರುತ್ತೋ ಅದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಬರೋ ರೀತಿಯಲ್ಲಿ ಯಾವ ಥರದಲ್ಲಾದರೂ ಕೂಡ ನಿಮಗೆ ಪೂಜೆ ಮಾಡೋಕ್ಕೆ ಬರಲಿ. ಆ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡೋದರಿಂದ ವಿವಾಹಕ್ಕೆ ಇದ್ದಂಥ ಅಡೆತಡೆಗಳನ್ನು ನಿವೃತ್ತಿ ಮಾಡಿ ಸುಖದಾಯಕವಾದ ಸಂತೋಷದಾಯಕವಾದಂಥ ಬದುಕನ್ನು ಆ ಸ್ವಾಮಿಯಾದಂತಹ ಗಿರಿಜೆ ಅರ್ಥಾತ್ ದೇವೇಂದ್ರಾಣಿ, ಆ ಇಂದ್ರಾಣಿ ಎನ್ನುವಂಥ ದೇವತೆ ನಿಮಗೆ ಕೊಡ್ತಾಳೆ. ದೇವೇಂದ್ರನ ಪತ್ನಿಯೂ ಕೂಡ ಹೌದು. ಭಗವಂತನ ಅನುಗ್ರಹದಿಂದ ವಿವಾಹಕ್ಕೆ ಇದ್ದಂತಹ ಅನೇಕ ರೀತಿಯಾದ ಅಡೆತಡೆಗಳನ್ನು ನಿವೃತ್ತಿ ಮಾಡಿ ಸುಖ ಸಂತೋಷದಾಯಕವಂಥ ಬದುಕನ್ನು ಆ ತಾಯಿ ಕೊಡ್ತಾಳೆ ಎನ್ನುವಂಥದ್ದು ಸತ್ಯವಾದಂಥ ವಿಚಾರ. ಹಾಗಾಗಿ ಆ ತಾಯಿ ಆರಾಧನೆ ಬಹಳ ಮುಖ್ಯವಾದದ್ದು. ಯಾವತ್ತೂ ಅಷ್ಟೇ ರೀ, ದೇವರು ಎನ್ನುವಂಥದ್ದು ಒಂದು ಭಾವನೆ ಮಾತ್ರವೇ. ಯಾರಿಗೆ ಯಾವ ಕ್ಷಣಕ್ಕೆ ದೇವರ ಪೂಜೆ ಮಾಡಬೇಕು ಅಂತ ಅನಿಸುತ್ತೋ, ಯಾವ ಜಾತಿ ಮತ ಕುಲ ಧರ್ಮ ನೋಡೋಕೆ ಹೋಗಬೇಡಿ. ಪರಮಾತ್ಮನ ಆರಾಧನೆಗೆ ಕಾಲ ಎಲ್ಲವೂ ಸಕಾಲವೇ. ಯಾರು ಪೂಜೆ ಮಾಡ್ತೀರೋ ಅಂಥವರ ಜೀವನದಲ್ಲಿ ಕಷ್ಟಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರು ನಂಬಬೇಕಷ್ಟೇ ಪರಮಾತ್ಮನನ್ನು. ನಾವು ನಂಬಿದಾಗ ನಂಬಿದವರನ್ನು ಕೈಬಿಡ ಪರಶಿವ ಎನ್ನುವಂಥ ಮಾತನ್ನು ಕೇಳಿಲ್ವೇ? ಹಾಗಾಗಿ ಆ ಸ್ವಾಮಿಯ ಅನುಗ್ರಹದಿಂದ, ಅಂದರೆ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ಮನಸ್ಸಿನ ಶಾಂತಿ ಸಿಕ್ಕತ್ತೆ. ಅನೇಕರು ಕೇಳ್ತಾರೆ ನನಗೆ, ನಾಸ್ತಿಕವಾದವನ್ನು ಹೊಂದಿರತಕ್ಕಂಥವ್ರು, ಅಲ್ಲರಿ ನೀವು ಇಷ್ಟೊಂದು ಪೂಜೆಯನ್ನು ಮಾಡೋಕೆ ಹೇಳ್ತೀರಿ, ಪೂಜೆಯಿಂದ ಅನುಕೂಲ ಆಗತ್ತಾ ಅಂತ. ಆಗತ್ತೆ, ಏನಾಗತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ಮಾತಾಡಿಸ್ತೀನಿ. ಹಲೋ ಹಲೋ ಶೋಭಾ ಅವರೇ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ಕಾರಮ್ಮ, ಹೇಳಿ. ಪ್ರಭಾ ಅಂತ ನನ್ನ ಹೆಸರು. ಹೇಳಿ ಪ್ರಭಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಂದೇ ಸರ್. ಜನ್ಮ ದಿನಾಂಕ ಜನ್ಮ ಸಮಯವನ್ನು ತಿಳಿಸ್ಕೊಡಿ. ಗೊತ್ತಿಲ್ಲ ಗುರುಗಳೇ. ಆಗಲಿ, ಎಲ್ಲಿಂದ ಕರೆ ಮಾಡ್ತಿರೋದು? ಮಂಡ್ಯದಿಂದ. ಆಗಲಮ್ಮ, ಕೇಳಿದಂತಹ ಸಮಯವನ್ನ ಒಳಗೊಂಡಂತೆ ಪ್ರಭಾವರ ವಿಚಾರಕ್ಕೆ ಸಂಬಂಧಿಸಿದಂತೆ
ಪ್ರಶ್ನಾದಿಗಳ ಚಿಂತನೆಯನ್ನು ನಡೆಸಿದಾಗ 2-2.5 ವರ್ಷಗಳ ಈಚೆಗೆ ವಿಪರೀತವಾಗಿ ಮಾನಸಿಕವಂತಹ ವೇದನೆಗೆ ಒಳಗಾಗಿದ್ದೀರಿ. ಬಿಸಿ ತುಪ್ಪ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಎನ್ನುವಂತಹ ಸ್ಥಿತಿಮಾನ, ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ತಲೆ ಮೇಲೇ ಇದೆ ಎನ್ನುವಂತಹ ಸ್ಥಿತಿಮಾನಗಳಲ್ಲಿ ಜೀವನವನ್ನು ನಡೆಸುತ್ತಿದ್ದೀರಿ ಅಂತ ಹೇಳ್ತೀನಿ. ನಮ್ಮ ಪ್ರಭಾವ್ರೆ ಏನು ಹೇಳ್ತೀರಿ? ಹೌದು ಗುರುಗಳ. ಹುಟ್ಟಿನಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಜವಾಬ್ದಾರಿ ಮೇಲೆ ಜವಾಬ್ದಾರಿ. ಏನು ಮಾಡೋಕ್ಕೆ ಹೋಗಲಿ, ಆ ಮಾಡಿದಂಥ ವ್ಯವಸ್ಥೆಗಳನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೋತಾರೆ. ನಿಮ್ಮಿಂದ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಎಲ್ಲ ರೀತಿಯಾದಂಥ ಬಂಧು ಬಳಗದಿಂದ ಹಿಡಿದು ಎಲ್ಲ ಕೆಲಸ ಆದಮೇಲೆ ಪ್ರಭಾ ಯಾರು ಅಂತ ಗೊತ್ತಾಗಲ್ಲ. ಎಲ್ಲರಿಂದಲೂ ಕೂಡ ಕೆಲಸ ಮಾಡ್ತೀರಿ, ಸೇವೆ ಮಾಡ್ತೀರಿ, ಮಾನಸಿಕವಾಗಿ ಬಹಳಷ್ಟು ಪ್ರಮಾಣದಲ್ಲಿ ನೊಂದು ಹೋಗಿದ್ದೀರಿ ಅಂತ ಹೇಳ್ತೀನಮ್ಮ ನಾನು. ಏನು ಹೇಳ್ತೀರಿ ಪ್ರಭಾ ಅವರೇ? ಹೌದು ಗುರುಗಳ. ಏನಾಯ್ತು? ಹಲೋ, ಏನಂತ ಹೇಳೋ ಅಂತ ಇದಿಲ್ಲ ಗುರುಗಳೇ, ತುಂಬಾ ಸಮಸ್ಯೆ ಇದೆ. ಬೇಜಾರು ಮಾಡ್ಕೋಬೇಡಿ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಾನಸಿಕವಂತ ವೇದನೆಗಳಿಂದ ಬಿಡಲ್ಪಟ್ಟು ಸುಖ ಸಂತೋಷದಾಯಕವಂತಹ ಬದುಕನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ಅಥವಾ ಪೂಜೆ ಪುನಸ್ಕಾರಗಳನ್ನು ಖಂಡಿತ ನಾನು ಹೇಳ್ತೀನಮ್ಮ. ಹಾಗಾದರೆ ನೀವು ಮಾಡಬೇಕಾದ್ದೇನು ಎನ್ನುವಂಥ ಪ್ರಶ್ನೆಗೆ 11 ದಿನಗಳ ಕಾಲ, ಅಂದರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಬಿಳಿ ಎಕ್ಕದ ಗಿಡ, ಸಾಮಾನ್ಯವಾಗಿ ನಮ್ಮ ಎಲ್ಲ ಪ್ರದೇಶಗಳಲ್ಲಿ ಕೂಡ ಎಕ್ಕದ ಗಿಡ ಸಿಕ್ಕತ್ತೆ. ಆ ಬಿಳಿ ಎಕ್ಕದ ಗಿಡದ ಸಮೀಪಕ್ಕೆ ಹೋಗಬೇಕು. ಹೋಗಿ ಒಂದು ಪ್ರಮಾಣದಲ್ಲಿ ಅರಿಶಿಣದ ವಸ್ತ್ರವನ್ನು ಮಾಡಿ, ಒಂದಿಷ್ಟು ಪ್ರಮಾಣದ ಅಕ್ಕಿಯನ್ನು ಹಾಕ್ತಾ ₹1 ಕಾಯಿನನ್ನು ಹಾಕ್ಕೊಳ್ಳಿ. ಹಾಗೆ ವಿಶೇಷವಾಗಿರ್ತಕ್ಕಂಥ ಅರಿಶಿಣ ಕುಂಕುಮಾದಿಗಳನ್ನು ಕೂಡ ಆ ಒಂದು ಬಟ್ಟೆಗೆ ಹಾಕ್ತಾ ಅದನ್ನು ಅಂದರೆ ಎಕ್ಕದ ಗಿಡಕ್ಕೆ ಕಟ್ಟಿಬಿಡೋದು. ಕಟ್ಟಿದ ನಂತರದಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು 11 ದಿನಗಳ ಕಾಲ ಆ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ, ಆ 11 ದಿನ ಆದ ಬಳಿಕ ಆ ಕಟ್ಟಿದಂಥ ಗಂಟನ್ನು ತಂದು ಮನೆಯ ಎದುರು ಭಾಗಕ್ಕೆ ಅದನ್ನು ಫಿಕ್ಸ್ ಮಾಡಿಬಿಡಿ. ಯಾವ ಕಾರಣಕ್ಕೂ ನಿಮ್ಮ ಮನದಾಳದ ಬಯಕೆಗಳು ಈಡೇರ್ತವೆ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಎನ್ನುವಂಥ ಸ್ಥಿತಿಮಾನಗಳನ್ನು ಅನುಭವಿಸಿರುವಂತಹ ಉತ್ತಮವಾದ ಹೆಣ್ಣುಮಗಳು ನೀವು. ಖಂಡಿತ ಒಳ್ಳೆಯದಾಗತ್ತೆ. ಮನದಾಳದ ಬಯಕೆಗಳನ್ನು ಈಡೇರಿಸುವಂತಹ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಎನ್ನುವುದಾಗಿ ಆಶಿಸ್ತೀನಿ. ಮನೆಯಲ್ಲಿಯೂ ಅಷ್ಟೇ ಸಕಲ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸಲಿಕ್ಕಾಗಿ ಭಗರಾಮುಖಿ ಎನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಒಂದು ಯಂತ್ರವನ್ನು ಇಟ್ಟು ಪೂಜೆ ಮಾಡಿಯಮ್ಮ. ಯಾವ ಕಾರಣಕ್ಕೂ ಯೋಚನೆ ಮಾಡಬೇಕಾದಿಲ್ಲ. ಭಗವಂತನ ಕೃಪೆ ನಿಮಗಾಗಲಿ. ನಿಮ್ಮ ಮನದಾಳದ ಬಯಕೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಆಶಿಸ್ತೀನಿ, ಪ್ರಾರ್ಥಿಸ್ತೀನಿ ತಾಯಿ. ಒಳ್ಳೆಯದನ್ನು ಭಗವಂತ ಮಾಡ್ತಾನೆ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ನಾನು ಆಗೊಂದು ಮಾತನ್ನು ಆಡ್ತಾ ಇದ್ದೆ, ಭಗವಂತ ನೇರವಾಗಿ ಬಂದು ದುಡ್ಡನ್ನು ಕೊಡುತ್ತಾನೆಯೇ ಎನ್ನುವಂಥದ್ದು ಅನೇಕರ ಪ್ರಶ್ನೆ. ಖಂಡಿತ ಇಲ್ಲ. ಆದರೆ ಲಕ್ಷ ಕೋಟಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಮನಸ್ಸು ನಮಗೆ ಬೇಕಲ್ವೇನ್ರಿ? ಆ ಮನಸ್ಸನ್ನು ಕೊಡುವಂತಹ ದೈವ ಶಕ್ತಿಯನ್ನು ಕರಿತೇವೆ ಭಗವಂತ ಅಂತ. ಯಾರು ಭಗವಂತನ ಆರಾಧನೆಯನ್ನು ಮಾಡ್ತಾರೋ, ಯಾರ ಜೀವನದಲ್ಲಿ ಅಡೆತಡೆಗಳೆನ್ನುವಂಥ ಮಾಯೆ ನಮ್ಮನ್ನು ಆವರಿಸಿರುತ್ತೋ ಅಂಥವರೆಲ್ಲರೂ ಕೂಡ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಭಗವಂತನನ್ನೇ. ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಭಗವತ್ ಕೃಪೆಗಾಗಿ ಯಾರು ಸ್ವಾಮಿಯ ಆರಾಧನೆಯನ್ನು ಮಾಡ್ತಾರೋ ಅಂಥವರ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ. ಪೂಜೆ ಎನ್ನುವಂಥದ್ದು ಮನಸ್ಸಿನ ತೃಪ್ತಿದಾಯಕವಾದಂತಹ ಬದುಕಿನ ಆಶ್ರಯಕ್ಕಾಗಿ ಇರುವಂತಹ ಮಾರ್ಗವೇ ವಿನಃ ಮತ್ಯಾವುದು ಕೂಡ ಅಲ್ವೇ ಇಲ್ಲ. ಪೂಜೆ ಎನ್ನುವಂಥದ್ದು ನಿಮ್ಮ ಜೀವನದ, ನಿಮ್ಮ ಭವಿಷ್ಯವನ್ನು ಉಜ್ವಲವನ್ನು ಮಾಡಿಕೊಳ್ಳಕ್ಕೆ ನಿಮಗಿರುವಂಥ ಮಾರ್ಗವೇ ವಿನಃ ಇನ್ಯಾವುದು ಕೂಡ ಅಲ್ವೇ ಅಲ್ಲ. ಹಾಗಾಗಿ ಯಾರು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆಯೋ, ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟ ಹಾಗೆ ನಾವು ಡ್ರಾ ಮಾಡಬೇಕಾದ್ರೆ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ಮಾತ್ರವೇ ನಾವು ಡ್ರಾ ಮಾಡೋಕ್ಕೆ ATM ಡ್ರಾಮಲ್ಲಿ ಡ್ರಾ ಮಾಡ್ಬೋದಲ್ವೇ? ಇಲ್ಲದೆ ಸುಮ್ಮನೆ ಬರುತ್ತಾ? ಕ್ಯಾಶ್ ಬರಲ್ಲ. ಹಾಗೆ ಈ ಪೂಜೆ ಪುನಸ್ಕಾರ ಎನ್ನುವಂಥ ವ್ಯವಸ್ಥೆಗಳನ್ನು ಅರ್ಪಣೆಯನ್ನು ಮಾಡುವುದರಿಂದ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಂಡು ಸುಖ ಸಂತೋಷದಾಯಕವಂಥ ಬದುಕನ್ನು ಪರಮಾತ್ಮ ನಮ್ಮ ಪಾಲಿಗೆ ಕೊಡ್ತಾನೆ. ಆ ಕಾರಣಕ್ಕೆ ಪೂಜೆ ಎನ್ನುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಜೀವನದ ಸುಭದ್ರತೆಯ ಸಂಕೇತ ಎನ್ನುವಂಥದ್ದು ಕೂಡ ಅಪ್ಪಟವಾದಂಥ ಸತ್ಯ. ಹಾಗಾಗಿ ವಿವಾಹಕ್ಕಿದ್ದಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಪೂಜೆಯನ್ನು, ಪ್ರತಿತಂತ್ರವನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೇನೆ. ಯಾರ್ಯಾರು ಮಾಡಿದ್ದೀರೋ ಅಂಥವರಿಗೆ ಅನುಕೂಲಪ್ರದವಾದಂಥ ದಿನಮಾನಗಳು ಕೂಡ ಲಭ್ಯ ಆಗುತ್ತೆ. ಇನ್ನು ಜಾತಕ ಅಭಿಯಾನ ನಿಮಗಾಗಿ ಆರಂಭವಾದಂಥ ಒಂದು ಅಭಿಯಾನ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಇವೆರಡನ್ನು ಕೊಟ್ಟರೆ ನಿಮ್ಮ ಸಂಪೂರ್ಣವಾದಂಥ ವಿಚಾರವನ್ನು ಅರಿತು ಜಾತಕಾದಿಗಳನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿದಂಥ ಜಾತಕವನ್ನು ಜೊತೆಗೆ ಪರಿಹಾರ ಪತ್ರವನ್ನು ಕೂಡ ಕಳಿಸುವಂಥ ಪ್ರಯತ್ನಕ್ಕೆ ನಾನು ಮುಂದಾಗ್ತಾ ಇದ್ದೀನಿ. ಖಂಡಿತ ಇದರ ಬಳಕೆಯನ್ನು ಬಳಸಿಕೊಂಡ ಅನೇಕರು ಆಡುವಂಥ ಮಾತು ನಮಗೆ ಒಳ್ಳೆಯದಾಯಿತು ಎನ್ನುವಂಥದ್ದು ನಮ್ಮ ಕಾರ್ಯಕ್ರಮ ಕೂಡ ಸಾರ್ಥಕ ಅಂತ ಅನ್ಕೋತೀರಿ. ಕಾರಣವಿಷ್ಟೇ, 4 ದಿನದ ಬದುಕಿನಲ್ಲಿ ಯಾರಿಗಾದರೂ ಕೂಡ ಸಾಧ್ಯವಾದರೆ ಉಪಕಾರವನ್ನು ಮಾಡೋಣ ಎನ್ನುವಂಥ ಯೋಚನೆ ವಿನಃ ಇನ್ಯಾವುದೂ ಕೂಡ ಇಲ್ಲ.
ಅಧಿಕ ಪ್ರಮಾಣದ ಸ್ವಾರ್ಥವೂ ಕೂಡ ಇದರಲ್ಲಿ ಅಡಗಿಲ್ಲ ಎನ್ನುವಂಥ ಮಾತನ್ನ ಆಡ್ತೀನಿ. ಅಗತ್ಯವಿದ್ದರೆ ಬಳಸ್ಕೊಳ್ಳಿ ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಇನ್ನು ಕೆಲವೇ ಕ್ಷಣ ನಮ್ಮ ವಾಹಿನಿಯ ಮುಂದುವರೆದಂತಹ ವಾರ್ತಾ ಪ್ರಸಾರ ಫಸ್ಟ್ ನ್ಯೂಸ್ ಪ್ರಸಾರ ಆಗುತ್ತೆ. ನೀವು ನೋಡ್ತಾ ಇರಿ. ರಾಜ್ಯದಲ್ಲಿ ಏನಾಯ್ತು, ರಾಷ್ಟ್ರದಲ್ಲಿ ಏನಾಯ್ತು, ಎಲ್ಲ ವಿಚಾರಗಳನ್ನು ಕೂಡ ಅರಿಯುತ್ತಾ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳಿ ಎನ್ನುವಂತಹ ಕರೆಯೊಂದಿಗೆ ನಾಳೆ ಯಾವ ಪೂಜೆಯನ್ನು ಮಾಡಿದರೆ ಅನುಕೂಲ ಆಗುತ್ತೆ, ಯಾವ ದೇವತಾ ಆರಾಧನೆಯನ್ನು ಮಾಡುವಂತಹ ಕ್ರಮಗಳು ಹೇಗೆ, ಎಲ್ಲ ರೀತಿಯಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಪ್ರತಿತಂತ್ರದ ಮಾರ್ಗವನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಎನ್ನುವಂತಹ ಒಂದು ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಾಳೆ ಬೆಳಿಗ್ಗೆ ಪುನಃ ಭೇಟಿಯಾಗೋಣ. ನಮಸ್ಕಾರ.